ಇನ್ನು ಮದುವೆಗೆ ಹೋಗಿ ವಾಪಸ್ ಬರುವಂತಹ ಸಂದರ್ಭದಲ್ಲಿ ಆದಂತಹ ಅಪಘಾತಕ್ಕೆ ಕೆಎಸ್ಆರ್ಟಿಸಿ ನೌಕರ ಜೀವ ಕಳ್ಕೊಂಡಿದ್ದಾರೆ. ನಿಯಂತ್ರಣ ತಪ್ಪಿ ಬೈಕ್ ಪಲ್ಟಿಯಾದಂತಹ ಪರಿಣಾಮ ಕೆಎಸ್ಆರ್ಟಿಸಿ ನೌಕರ ಶ್ರೀನಿವಾಸ್ ಉಸಿರೇ ನಿಂತು ಹೋಗಿದೆ. ರಸ್ತೆಯಲ್ಲಿ ಬೈಕ್ನಲ್ಲಿ ಬರ್ತಾ ಇದ್ದಂತಹ ಟೈಮ್ನಲ್ಲಿ ಏಕಾಏಕಿ ಶ್ವಾನವೊಂದು ಅಡ್ಡ ಬಂದಂತೆ. ಹೀಗಾಗಿ ರಸ್ತೆ ಪಕ್ಕಕ್ಕೆ ಬೈಕನ್ನ ತಿರುಗಿಸಿದ್ದಾರೆ. ಆಗ ಕಲ್ಲಿಗೆ ಡಿಕ್ಕಿ ಹೊಡೆದು ಶ್ರೀನಿವಾಸ್ ರಸ್ತೆ ಪಾಲಾಗಿದ್ದಾರೆ. ಗೌರಿಬಿದನೂರು ತಾಲೂಕಿನ ದೀಪಾಳ್ಯ ಕ್ರಾಸ್ ಬಳಿ ನಡೆದಿರುವಂತಹ ಅಪಘಾತ ಇದು. ವಾಟದ ಹೊಸಹಳ್ಳಿ ಗ್ರಾಮದ ಶ್ರೀನಿವಾಸ್ ಮೃತ ದುರ್ದೈವ. ದುರಂತ ಏನು ಅಂದ್ರೆ ಅಪಘಾತವಾಗಿ ಗಂಟೆಗಳು ಕಳೆದು ಆಂಬ್ಯುಲೆನ್ಸ್ ಬರಲೇ ಇಲ್ಲ. ಆಂಬ್ಯುಲೆನ್ಸ್ ಬರೋ ತಡವಾಗಿದ್ರಿಂದ ಸ್ಥಳದಲ್ಲೇ ಒದ್ದಾಡಿ ಶ್ರೀನಿವಾಸ್ ಉಸಿರು ಚೆಲ್ಲಿದ್ದಾರೆ ಎನ್ನುವಂತ ಮಾಹಿತಿ. ಗೌರಿಬಿದನೂರು ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಈ ಭೀಕರ ಅಪಘಾತ ಸಂಭವಿಸಿದೆ. ಸಾವನ್ನಪ್ಪಿದಂಥ ಕೆಎಸ್ಆರ್ಟಿಸಿ ನೌಕರ ವಿಎಂಸಿ ಶ್ರೀನಿವಾಸ್ ಅವರ ಫೋಟೋನ ಗಮನಿಸ್ತಾ ಇದ್ದೀರಿ. ಕೆಎಸ್ಆರ್ಟಿಸಿ ಎಸ್ಸಿ/ಎಸ್ಟಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಕೂಡ ಶ್ರೀನಿವಾಸ್ ಆಗಿದ್ರು. ಮದುವೆ ಕಾರ್ಯಕ್ರಮವೊಂದಕ್ಕೆ ಹೋಗಿದ್ರಂತೆ. ಅಲ್ಲಿಂದ ವಾಪಸ್ ಬರ್ತಾ ಇದ್ರು. ವಾಪಸ್ ಬರುವಂತಹ ಸಂದರ್ಭದಲ್ಲಿ ಬೈಕ್ಗೆ ಯಾವುದೋ ಶ್ವಾನ ಅಡ್ಡ ಬಂದಿದೆ. ಅಡ್ಡ ಬಂತು ಅಂತ ಹೇಳಿ ಬೈಕ್ ನ ಪಕ್ಕಕ್ಕೆ ತಿರುಗಿಸಿದ್ದಾರೆ. ಅಲ್ಲೊಂದು ಕಲ್ಲಿತ್ತು. ಸೀದಾ ಆ ಕಲ್ಲಿಗೆ ಡಿಕ್ಕಿ ಹೊಡೆದು ರಸ್ತೆ ಪಾಲಾಗಿದ್ದಾರೆ. ರಸ್ತೆ ಪಾಲಾಗ್ತಾ ಇದ್ದ ಹಾಗೆ ದೊಡ್ಡ ಮಟ್ಟದಲ್ಲಿ ಏಟಾಗುತ್ತೆ. ಅವರಿಗೆ ದೊಡ್ಡ ಪ್ರಮಾಣದಲ್ಲಿ ರಕ್ತಸ್ರಾವ ಆಗುತ್ತೆ. ಅಲ್ಲಿದ್ದಂತಹ ಸ್ಥಳೀಯರು ಆಂಬ್ಯುಲೆನ್ಸ್ಗೆ ಕರೆ ಮಾಡ್ತಾರೆ. ಆದರೆ ಗಂಟೆಗಳ ನಂತರ ಬಂದಂತಹ ಆಂಬ್ಯುಲೆನ್ಸ್ ರೀಚ್ ಆಗಿ ಇವರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಷ್ಟರಲ್ಲಿ ಶ್ರೀನಿವಾಸ್ ಅವರ ಉಸಿರು ನಿಂತು ಹೋಗಿತ್ತು.